ಚಕ್ರೀಯ ಚತುರ್ಭುಜದ ಬಗ್ಗೆ ಮೆಲ್ಕು ಹಾಕೋಣ. ಎಲ್ಲ ಶೃಂಗಗಳು ವೃತ್ತದ ಮೇಲೆ ಇರುವ ಚತುರ್ಭುಜವನ್ನ ಚಕ್ರೀಯ ಚತುರ್ಭುಜ ಅಂತ ಕರೀತೇವೆ. ಈ ಚಿತ್ರದಲ್ಲಿ ನಾವು ನೋಡೋ ಹಾಗೆ ಪ್ರತಿಯೊಂದು ಶೃಂಗನೂ ವೃತ್ತದ ಪರದೆಯ ಮೇಲೆ ಕಂಡು ಬರ್ತಾ ಇದೆ. ಹಾಗಾಗಿ ಈ ಚತುರ್ಭುಜವನ್ನ ಚಕ್ರೀಯ ಚತುರ್ಭುಜ ಅಂತ ಕರೀತೇವೆ. ಇನ್ನು ಚಕ್ರೀಯ ಚತುರ್ಭುಜದ ಅತಿ ಮುಖ್ಯ ಗುಣಲಕ್ಷಣ ಬಂದು ಅಭಿಮುಖ ಕೋನಗಳು ಪರಿಪೂರಕವಾಗಿರ್ತದೆ ಅಂತ ಹೇಳಿ. ಅಂದ್ರೆ ಯಾವುದಾದ್ರೂ ಒಂದು ಚತುರ್ಭುಜ ಚಕ್ರೀಯ ಚತುರ್ಭುಜವಾಗಿದ್ರೆ ಅದರ ಅಭಿಮುಖ ಕೋನಗಳು ಅಂದ್ರೆ ಎದುರು ಬದುರಲ್ಲಿ ಕಂಡು ಬರ್ತಿರುವ ಕೋನಗಳ ಮೊತ್ತ 180 ಡಿಗ್ರಿಗಳಿಗೆ ಸಮವಾಗಿರುತ್ತೆ. ಈ ವಿಡಿಯೋದಲ್ಲಿ ಇದರ ವಿಲೋಮ ಸರಿನಾ ತಪ್ಪಾ ಅಂತ ನಾವು ಚೆಕ್ ಮಾಡ್ತೇವೆ. ಇದರ ವಿಲೋಮ ಏನ್ ಹೇಳ್ತದೆ ಅಂದ್ರೆ, ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ರೆ ಅದು ಚಕ್ರೀಯ ಚತುರ್ಭುಜವಾಗಿರುತ್ತೆ. ಕೊಟ್ಟಿರುವ ಹೇಳಿಕೆಯ ಪ್ರಕಾರ ನಾವು ಒಂದು ಚತುರ್ಭುಜವನ್ನ ತಗೊಳ್ಳೋಣ. ಚತುರ್ಭುಜ ABCD ನ ತಗೊಳ್ಳೋಣ. ಇದರಲ್ಲಿ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗಳಿಗೆ ಸಮ ಅಂತ ಹೇಳ್ತಾ ಇದ್ದಾರೆ. ಕೋನ ABC ಪ್ಲಸ್ ಕೋನ ADC 180 ಡಿಗ್ರಿಗಳಿಗೆ ಸಮ ಅಂತ ತಗೊಳ್ಳೋಣ. ಹೀಗಿದ್ರೆ ಇನ್ನು ಉಳಿದ ಎರಡು ಅಭಿಮುಖ ಕೋನಗಳ ಮೊತ್ತ ಕೂಡ 180 ಡಿಗ್ರಿಗಳಿಗೆ ಸಮವಾಗಿರ್ಬೇಕಲ್ವಾ? ಇದು ಯಾಕೆ ಅಂದ್ರೆ ಇದು ಒಂದು ಚತುರ್ಭುಜ ಅಂತ ನಮ್ಗೆ ಗೊತ್ತಿದೆ. ಆದ್ರಿಂದ ಇದರಲ್ಲಿರುವ ಎಲ್ಲಾ ಕೋನಗಳ ಮೊತ್ತ 360 ಡಿಗ್ರಿಗಳಿಗೆ ಸಮವಾಗಿರ್ಬೇಕು. ಆ ಮೊತ್ತದಲ್ಲಿ ಕೋನ B ಮತ್ತು ಕೋನ D ನಮ್ಗೆ 180 ಡಿಗ್ರಿಯನ್ನ ಕೊಡ್ತಾ ಇದ್ರೆ ಕೋನ A ಮತ್ತು ಕೋನ C 180 ಡಿಗ್ರಿಗಳನ್ನ ಕೊಡ್ಲೇಬೇಕಲ್ವಾ? ಹಾಗಾಗಿ ಇನ್ನುಳಿದ ಎರಡು ಅಭಿಮುಖ ಕೋನಗಳ ಮೊತ್ತ ಕೂಡ 180 ಡಿಗ್ರಿಗಳಿಗೆ ಸಮವಾಗಿರುತ್ತೆ. ನಾವು ಈಗ ಏನನ್ನ ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂದ್ರೆ, ಶೃಂಗಗಳಾದ ABC ಮತ್ತು D ಒಂದೇ ವೃತ್ತದ ಮೇಲೆ ಕಂಡುಬರುತ್ತೆ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿದೆ. ಆಗ ಮಾತ್ರ ಚತುರ್ಭುಜ ABCD ಒಂದು ಚಕ್ರೀಯ ಚತುರ್ಭುಜವಾಗುತ್ತೆ. ಈ ಒಂದು ಪುರಾವೆಯನ್ನ ನಾವು ವಿರೋಧಾಭಾಸದಿಂದ ಪ್ರೂವ್ ಮಾಡಿದ್ರೆ ಹೇಗೆ? ವಿರೋಧಾಭಾಸದಿಂದ ಪ್ರೂವ್ ಮಾಡೋದಾ? ಹಾಗಿದ್ರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ವಿರೋಧಾಭಾಸದಿಂದ ನೀವು ಸಾಧನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ, ನೀವು ಏನನ್ನ ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ದೀರಲ್ವಾ ಅದರ ವಿರುದ್ಧವಾದ ಒಂದು ಹೇಳಿಕೆಯನ್ನ ಊಹೆಯಾಗಿ ತಗೊಳ್ಬೇಕು. ಅಂದ್ರೆ ಇಲ್ಲಿ ABCD ಒಂದೇ ವೃತ್ತದ ಮೇಲೆ ಕಂಡುಬರುತ್ತೆ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀವಿ. ಅದರ ವಿರುದ್ಧವಾದ ಹೇಳಿಕೆ ಅಂದ್ರೆ ABCD ಒಂದೇ ವೃತ್ತದ ಮೇಲಿಲ್ಲ ಅಂತ ಹೇಳಿ, ಅಥವಾ ಯಾವ್ದಾದ್ರು ಒಂದು ಬಿಂದು ಇಲ್ಲ ಅಂತ ಹೇಳಿ. ಹಾಗಾಗಿ ನಾವೇನ್ ಮಾಡೋಣ, ಸಹರೇಖೀಯವಲ್ಲದ 3 ಶೃಂಗಗಳನ್ನ ಮಾತ್ರ ಒಂದು ವೃತ್ತದಿಂದ ಸೇರಿಸ್ಕೊಳ್ಳೋಣ. ಈ ರೀತಿ ನೋಡ್ಬೋದು ನಾವು. D ಈ ವೃತ್ತದ ಮೇಲಿಲ್ಲ, D ವೃತ್ತದಿಂದ ಹೊರಗಡೆ ಕಂಡು ಬರ್ತಿದೆ. ಒಂದ್ ವೇಳೆ ಒಳಗಡೆ ಇದ್ರೆ ಅದು ಎರಡನೇ ಪ್ರಕರಣಕ್ಕೆ ದಾರಿ ಮಾಡಿಕೊಡುತ್ತೆ. D ಹೀಗೆ ಸಹ ಇರ್ಬೋದು. ಈ ಒಂದು ಚತುರ್ಭುಜ ವೃತ್ತವನ್ನ ಛೇದಿಸುವ ಬಿಂದುವನ್ನ ನಾವು M ಅಂತ ಕರಿಬೇಕು. ಇಲ್ಲಿ ಇದನ್ನ M ಅಂತ ಕರಿತೇವೆ. ಆದ್ರೆ ಈ ಪ್ರಕರಣದಲ್ಲಿ ಈ CD ವೃತ್ತವನ್ನ ಛೇದಿಸ್ತಾ ಇಲ್ವಲ್ಲ, ಏನ್ ಮಾಡೋಣ, CD ನ ವಿಸ್ತರಿಸ್ಕೊಂಡ್ಬಿಡೋಣ. ಆಗ ವೃತ್ತವನ್ನ ಮುಟ್ಟುತ್ತೆ. ಈ ಬಿಂದುವನ್ನ M ಅಂತ ಕರೆಯೋಣ. ಈಗ AM ನ ಸೇರಿಸ್ಕೊಂಡ್ಬಿಡೋಣ. ಈಗ ನಮ್ಗೆ ಮತ್ತೊಂದು ಚತುರ್ಭುಜ ಕಾಣಿಸ್ತಾ ಇದೆ ಅಲ್ವಾ? ಚತುರ್ಭುಜ ABCM. ಈ ಚತುರ್ಭುಜ ABCM ನ ಎಲ್ಲಾ ಶೃಂಗಗಳನ್ನ ನೋಡಿ. ಎರಡೂ ಪ್ರಕರಣದಲ್ಲಿ ನಮ್ಮ ವೃತ್ತ ಈ ಶೃಂಗಗಳ ಮೇಲೆ ಹಾದು ಹೋಗ್ತಾ ಇದೆ. ಹಾಗಾಗಿ ಚತುರ್ಭುಜ ABCM ಒಂದು ಚಕ್ರೀಯ ಚತುರ್ಭುಜ. ಇದು ಚಕ್ರೀಯ ಚತುರ್ಭುಜವಾದ್ರೆ ನಾವೀಗಾಗಲೇ ನೋಡಿದ ಗುಣಲಕ್ಷಣವನ್ನ ಇದು ಪೂರೈಸಬೇಕಲ್ವಾ? ಅಂದ್ರೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗಳಿಗೆ ಸಮವಾಗಿರ್ಬೇಕು. ಅಂದ್ರೆ ಕೋನ ABC ಪ್ಲಸ್ ಕೋನ AMC 180 ಡಿಗ್ರಿಗಳಿಗೆ ಸಮವಾಗಿರ್ಬೇಕು. ಆದ್ರೆ ನಮ್ಗೆ ಕೋನ ABC ಪ್ಲಸ್ ADC 180 ಡಿಗ್ರಿಗಳು ಅಂತ ಕೊಟ್ಟಿದ್ರಲ್ವಾ? ಇದನ್ನ ಕೂಡ ಇಲ್ಲಿ ತಗೊಳ್ಳೋಣ. ಈಗ ಈ ಎರಡೂ ಸಮೀಕರಣಗಳನ್ನ ಹೋಲಿಕೆ ಮಾಡಿ ನೋಡಿ. ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಕಂಡು ಬರೋದು ಕೋನ AMC ಬಂದು ಕೋನ ADCಗೆ ಸಮವಾಗಿರ್ಬೇಕು. ಚಿತ್ರದಲ್ಲಿ ಈ ಎರಡು ಕೋನಗಳು ಎಲ್ಲಿ ಬರುತ್ತೆ ಅಂತ ನೋಡೋಣ.
ಮೊದಲನೇ ಪ್ರಕರಣದಲ್ಲಿ ಕೋನ ಎಡಿಸಿ ಇಲ್ಲಿದೆ, ಕೋನ ಎಎಂಸಿ ಇಲ್ಲಿದೆ. ಎರಡನೇ ಪ್ರಕರಣದಲ್ಲಿ ಕೋನ ಎಎಂಸಿ ಇಲ್ಲಿದ್ರೆ ಕೋನ ಎಡಿಸಿ ಇಲ್ಲಿದೆ. ಈ ಎರಡು ಕೋನಗಳ ಮಧ್ಯೆ ಬೇರೇನಾದ್ರೂ ಸಂಬಂಧ ಇದೆಯಾ ಅಂತ ನೋಡೋಣ. ಈ ಕೋನಗಳು ಇರುವ ಸ್ಥಾನವನ್ನ ನೋಡಿದ್ರೆ ಈ ಕೋನ ಎಎಂಸಿ ಬಂದು ಚತುರ್ಭುಜವಾದ ಎಎಂಡಿ ನ ಹೊರಗಡೆ ಕಂಡು ಬರ್ತಾ ಇದೆ. ಅಂದ್ರೆ ಈ ಚತುರ್ಭುಜದ ಹೊರ ಕೋನ ಇದು ಆಂತರಿಕ ಕೋನ. ಅದೇ ರೀತಿ ಇಲ್ಲಿ ಎಡಿಸಿ ಹೊರ ಕೋನ ಆಗಿದ್ರೆ ಎಎಂಸಿ ಆಂತರಿಕ ಕೋನ. ಮತ್ತು ನಮ್ಗೆ ತಿಳಿದಂತೆ ಒಂದು ಚತುರ್ಭುಜದ ಹೊರ ಕೋನ ಬಂದು ಅಂತಸ್ಥಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರಬೇಕು. ಅಂದ್ರೆ ಸಾಮಾನ್ಯವಾಗಿ ಹೊರ ಕೋನ ಬಂದು ಆಂತರಿಕ ಕೋನಗಳಿಗಿಂತ ಹೆಚ್ಚಾಗಿ ಕಂಡುಬರುತ್ತೆ. ಆದ್ರೆ ಇಲ್ಲಿ ನಮ್ಗೆ ಸಮ ಅಂತ ಬರ್ತಾ ಇದೆ ಅಲ್ವಾ? ಇದು ನಮಗೆ ತಿಳಿದಿರೋ ಒಂದು ವಿಷಯಕ್ಕೆ ವಿರೋಧವಾಗಿರೋದು. ಆದ್ರಿಂದ ಇಲ್ಲಿ ವಿರೋಧಾಭಾಸ ಏರ್ಪಡ್ತು. ಆದ್ರಿಂದ ನಾವು ಮಾಡಿದ್ವಲ್ಲ ಊಹೆ, ಅದು ತಪ್ಪು. ಅಂದ್ರೆ ABC ನ ಮೂಲಕ ಹಾದು ಹೋಗುವ ಆ ವೃತ್ತ D ನ ಮೇಲೆ ಕೂಡ ಹಾದು ಹೋಗ್ತದೆ. ಅಂದ್ರೆ ಚತುರ್ಭುಜ ABCD ಒಂದು ಚಕ್ರೀಯ ಚತುರ್ಭುಜ. ಈ ಸಾಧನೆ ನಿಮಗೆ ಅರ್ಥ ಆಗಿದೆ ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.